ಎಚ್.ಡಿ. ಕೋಟೆ ತಾಲೂಕಿನ ತಹಸೀಲ್ದಾರ್‌ರವರ ಕರ್ತವ್ಯ ಲೋಪ ಹಾಗೂ ದುರಾಡಳಿತವನ್ನು ಖಂಡಿಸಿ ಬೃಹತ್ ಪ್ರತಿಭಟನೆಗೆ ಮನವಿ. ಎಚ್.ಡಿ. ಕೋಟೆ ವಿಧಾನಸಭಾ ಕ್ಷೇತ್ರದ ಎಲ್ಲ ರಾಜಕೀಯ ಪಕ್ಷಗಳು, ಪ್ರಗತಿಪರ ಸಂಘಟನೆಗಳು, ಚಿಂತಕರು, ಎಲ್ಲ ರಾಜಕೀಯ ಪಕ್ಷದ ಮುಖಂಡರು ಒಟ್ಟಾಗಿ ಸೇರಿ ದಿನಾಂಕ 3/6/2026 ಬುಧವಾರ ಎಚ್.ಡಿ. ಕೋಟೆ ತಹಸೀಲ್ದಾರ್ ಹಾಗೂ ಕಂದಾಯ ಇಲಾಖೆಯ ದುರಾಡಳಿತ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ಪ್ರಜಾಸೌಧದ ಮುಂಭಾಗ ಹಮ್ಮಿಕೊಳ್ಳಲಾಗಿದ್ದು, ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳು ಭಾಗವಹಿಸಿ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕೆಂದು ಪ್ರಗತಿಪರ ಹೋರಾಟಗಾರರು ಮನವಿ ಮಾಡಿದ್ದಾರೆ. ವರದಿ ಮಲಾರ ಮಹಾದೇವಸ್ವಾಮಿ. ರಂಕಯ್ಯ ಅಂತೇಳಿ ನಮ್ಮ ಸರ್ವೆ ನಂಬರ್ 16 ಭೂಮಿ ವಿಚಾರವಾಗಿ ನಾವು 20 ವರ್ಷದಿಂದ ಕೂಡ ದರಖಾಸ್ತಲ್ಲಿ ಜಮೀನು ಮಾಡ್ಕೊಂಡು ಸಾಗುವಳಿಗೆ ಅರ್ಜಿ ಹಾಕೊಂಡು ಅಲಿತಾ ಇದ್ದೀವಿ. ನಮ್ಮ ಅಧಿಕಾರಿಗಳು RI ಅವರು ಇರ್ಬೋದು, VA ಅವರು ಇರ್ಬೋದು, ತಹಸೀಲ್ದಾರ್ ಇರ್ಬೋದು, ನಮ್ಮ ಅರ್ಜಿನ ಪುರಸ್ಕರಿಸಿ ನಮಗೆ ಸಾಗುವಳಿ ಮಾಡ್ಕೊಡೋಂಥ ಮನಸ್ಥಿತಿ ಯಾರಲ್ಲೂ ಇಲ್ಲ. ನಮಗೆ 15-20 ವರ್ಷದಿಂದ ನಾವು 40 ವರ್ಷದಿಂದ ಕೂಡ ಜಮೀನು ಮಾಡ್ಕೊಂಡು ಬಂದಿದ್ದೀವಿ. ನಮಗೆ ಹಕ್ಕುಪತ್ರ ಕೊಡೋಕ್ಕೆ ಅವರು ಹಿಂದೆ ಮೇಲೆ ಮೆಸೇಜ್ ಎಣಿಸ್ತಾವ್ರ. ಆದ್ದರಿಂದ ದಯವಿಟ್ಟು ನಾವು ಈ ಪ್ರತಿಭಟನೆಯಲ್ಲಿ ನಮ್ಮೂರು ಸರ್ವೆ ನಂಬರ್ 16 ಕೂಡ ಪ್ರತಿಭಟನೆ ಇಟ್ಕೊಂಡಿದ್ದೀವಿ. ಇದ್ರ ಬೈ 6-3 ಪ್ರತಿಭಟನೆಗೆ ನಾವು ಕೂಡ ಭಾಗವಹಿಸ್ತೀವಿ. ಇದ ಮುಂದೆ ಮಾಡಲಿಲ್ಲ ಅಂತ ಹೇಳಿದ್ರೆ ಇನ್ನು ಮುಂದೆ ದೊಡ್ಡದಾದಂಥ ಹೋರಾಟ ಮಾಡೋಕ್ಕೆ ನಾವೆಲ್ಲರೂ ಸಿದ್ಧವಿದ್ದೀವಿ. ಹುಡ್ಕೊಂಡು ಕಮಿಟ್ಮೆಂಟ್ ಮಾಡ್ಕೊಂಡು ತಾಲೂಕಿನ ಸಾರ್ವಜನಿಕ ಆಸ್ತಿನ ಲಪ್ಟಾಯಿಸೋದ್ರ ಮೂಲಕ ಅನ್ಯಾಯ ಮಾಡ್ತಾ ಇದ್ದಾರೆ, ಮತ್ತೆ ದ್ರೋಹ ಎಸಗುತ್ತಾ ಇದ್ದಾರೆ ತಾಲೂಕಿಗೆ. ಹಾಗಾಗಿ ಅವ್ರನ್ನ ಸರ್ಕಾರ, ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರದ ಕಂದಾಯ ಇಲಾಖೆ ಅಧಿಕಾರಿಗಳು, ಮುಖ್ಯ ಕಾರ್ಯದರ್ಶಿಗಳು ಅವ್ರ ವಿರುದ್ಧ ಕ್ರಮ ಜರುಗಿಸಿ ಅವ್ರ ಕರ್ತವ್ಯದಿಂದ ವಜಾಗೊಳಿಸಬೇಕು ಅಂತ ದೊಡ್ಡ ಹೋರಾಟ ಹಮ್ಮಿಕೊಂಡಿದ್ದೀವಿ. ದಿನಾಂಕ 3/6/2026 ಮಿನಿ ವಿಧಾನಸೌಧ ಮುಂದುಗಡೆ. ಹಾಗಾಗಿ ಸಾರ್ವಜನಿಕರು ಬಂದು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ನಾನು CPML ಈ ಒಂದು ಏನು ಎಲ್ಲ ರಾಜಕೀಯ ಪಕ್ಷಗಳು ಮತ್ತು ಪ್ರಗತಿಪರ ಸಂಘಟನೆಗಳ ಪರವಾಗಿ ನಾನು ವಿನಂತಿಸ್ತೇನೆ. ಈ ಒಂದು 3/6/2026 ಇರ್ತಕ್ಕಂಥ ಈ ಧರಣಿ ಕಾರ್ಯಕ್ರಮದಲ್ಲಿ ತಾಲೂಕಲ್ಲಿ ಅನೇಕ ಸಮಸ್ಯೆಗಳಿದೆ ಬುಡಕಟ್ಟು ಜನಾಂಗದವ್ರದ್ದು. ಅದರಲ್ಲಿ ಬುಡಕಟ್ಟು ಅರಣ್ಯಕ್ಕೂ 2006-2012 ತಿದ್ದುಪಡಿ ಹಾಗೂ ಅಸಾದಿರಿ ಪೋರ್ಸು ಪುನರ್ಸದಕ್ಕೆ ಸಂಬಂಧಪಟ್ಟಂತೆ 20 ವರ್ಷಗಳು ಆದರೂ ಸಹ ಈ ಒಂದು ತಾಲೂಕು ದಂಡಾಧಿಕಾರಿಗಳು ತಮ್ಮ ವ್ಯಾಪ್ತಿಯನ್ನು ಮೀರಿ ಕೆಲಸ ಮಾಡದೆ ಬೇರೆ ಬೇರೆ ವಿಷಯದಲ್ಲಿ ತೊಡಗಿ ಈ ಬುಡಕಟ್ಟು ಜನಾಂಗದವರಿಗೆ ಅನ್ಯಾಯ ಮಾಡ್ತಾಯಿದ್ದಾರೆ. ಇದರ ವಿರುದ್ಧವಾಗಿ ನಾವು 3ನೇ ತಾರೀಕು ಅವ್ರಿಗೆ ಎಚ್ಚರಿಕೆಯನ್ನು ಕೊಡೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ಎಲ್ಲ ಆದಿವಾಸಿ ಬಂಧುಗಳು, ತಾಲೂಕಿನ ಪ್ರಗತಿಪರ ರೈತರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೀನಿ. ಎಲ್ಲ ಸರ್ವ ಜನಾಂಗದ, ಎಲ್ಲ ಸರ್ವಧರ್ಮದ ಮತ್ತು ಎಲ್ಲ ರಾಜಕೀಯ ಪಕ್ಷದ, ಎಲ್ಲ ಸಂಘಟನೆಯ ಎಲ್ಲ ಸಾರ್ವಜನಿಕ ಬಂಧುಗಳೇ, ನಾವು ಈ ತಾಲೂಕಿನ ತಹಸೀಲ್ದಾರರಾದ ಶ್ರೀನಿವಾಸರವರು ತಮ್ಮ ಕರ್ತವ್ಯನ ಮರೆತು ಒಂದು ರಾಜಕೀಯ ಪಕ್ಷದ ಕಾರ್ಯಕರ್ತರಂತೆ DB ಕುಪ್ಪ ಪಂಚಾಯತ್ ವ್ಯಾಪ್ತಿಯ ಜನಸ್ಪಂದನ ಕಾರ್ಯಕ್ರಮದಲ್ಲಿ ವರ್ತಿಸಿದ್ದಾರೆ. ಅದರ ಜೊತೆಗೆ ಇವರ ಅವಧಿಯಲ್ಲಿ ಅನೇಕ ಅಕ್ರಮ ರೆಸಾರ್ಟ್, ಅನೇಕ ತಾಲೂಕಿನ ಎಲ್ಲ ಮತದಾರ ಬಂಧುಗಳಲ್ಲಿ ಮನವಿ ಏನೆಂದರೆ, ಈ ತಾಲೂಕಿನ ತಹಸೀಲ್ದಾರರು ಏನು ಓಲೈಕೆ ಮಾಡೋಕ್ಕೋಸ್ಕರ ಅಧಿಕಾರ ವ್ಯಾಪ್ತಿನ ಬಿಟ್ಟು ರಾಜಕಾರಣಕ್ಕೆ ಮಾತಾಡಿರ್ತಕ್ಕಂಥ ವಿರುದ್ಧವಾಗಿ ನಾವು 3ನೇ ತಾರೀಕು ಎಲ್ಲ ಪ್ರಗತಿಪರ ಸಂಘಟನೆಗಳು ಮತ್ತು ಎಲ್ಲ ಜನಾಂಗದ ಸರ್ವ ಸದಸ್ಯರನ್ನು ಒಕ್ಕೂಡಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಹಾಗೂ ಈ ತಾಲೂಕಿನ ದುರಾಡಳಿತವನ್ನು ಖಂಡಿಸಿ ಬೃಹತ್ ಪ್ರತಿಭಟನೆ ಮಾಡಿ ತಾಲೂಕಿನ ದಂಡಾಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಮರೆತು ಸಾಮಾನ್ಯ ನಾಗರಿಕರಂತೆ ಇವರು ಓಲೈಕೆ ರಾಜಕಾರಣದಲ್ಲಿ ತೊಡಗಿ ಅನ್ಯಾಯ, ಅಕ್ರಮ, ಭ್ರಷ್ಟಾಚಾರದಲ್ಲಿ ಮಿತಿಮೀರಿ ಇವರ ದುರ್ವರ್ತನೆ ಅತಿಯಾಗಿರೋದ್ರಿಂದ ಸಮಾನ ಮನಸ್ಕರು ಈ ಸಂಬಂಧಪಟ್ಟಂಥ ತಾಲೂಕಿನ ಎಲ್ಲ ಮತದಾರ ಬಂಧುಗಳ ಒಡಗೂಡಿ ಎಲ್ಲರ ಒಂದು ಸಹಭಾಗಿತ್ವದಲ್ಲಿ 3ನೇ ತಾರೀಕು ಸ್ಟ್ರೈಕ್ನ ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಭಾಗವಹಿಸಿ ಮೇಲಾಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳೋದಕ್ಕೆ ಒತ್ತಾಯ ಮಾಡೋದಕ್ಕೆ ನಾವು ಒತ್ತಾಯಿಸ್ತಾ ಇದ್ದೀವಿ. ಈ ಅವಕಾಶವನ್ನು ಸದುಪಯೋಗಪಡಿಸ್ಕೊಂಡ್ರೆ ಇನ್ನು ಮುಂದೆ ಈ ತಾಲೂಕಿನ ಹೆಸರಿನಲ್ಲಿ, ಅನ್ಯಾಯದ ಹೆಸರಿನಲ್ಲಿ ಸುಮ್ಮನೆ ದಂಬಾಚಾರ ಮಾಡಿದರೆ ಸಾರ್ವಜನಿಕರು ನಮ್ಮ ನಡವಳಿಕೆಗಳನ್ನ ಗುರುತು ಮಾಡ್ತಾರೆ. ಅದರಿಂದ ಈ ಅನ್ಯಾಯ ಅಕ್ರಮ ನಡೆದಾಗ ಮೌನ ವಹಿಸ್ತಾನೆ. ದಯಮಾಡಿ 3ನೇ ತಾರೀಕು ಎಲ್ಲ ಪ್ರಗತಿಪರ ಸಂಘಟನೆಗಳು,
ಪಕ್ಷಾತೀತವಾಗಿ ಎಲ್ಲ ಪಕ್ಷದ ಮುಖಂಡರು ಕೂಡ ಈ ತಾಲೂಕನ್ನು ಅಭಿವೃದ್ಧಿ ಪದದಂತ ಕೊಂಡೊಯ್ಯಲು ಎಲ್ಲರೂ ಭಾಗವಹಿಸಬೇಕು ಅಂತ ಈ ಮೂಲಕ ವಿನಂತಿ ಮಾಡ್ತಾ ಇದ್ದೀವಿ.